ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ ಚಿನ್ನ ಕಳ್ಳತನ ಪ್ರಕರಣ ಸಂಬಂಧಪಟ್ಟ ಹಾಗೆ ಬಳ್ಳಾರಿಯಲ್ಲಿ ಕೇರಳ ಎಸ್ಐಟಿ ದಾಳಿಯನ್ನು ನಡೆಸಿದೆ. ಇಲ್ಲಿರೋ ರೊದ್ದಂ ಜ್ಯುವೆಲರಿ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಆರೋಪಿ ಉನ್ನಿಕೃಷ್ಣನಿಂದ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಖರೀದಿ ಮಾಡಿದ್ದ 476 ಗ್ರಾಂ ಚಿನ್ನವನ್ನು ಕೇರಳ ಎಸ್ಐಟಿ ವಶಪಡಿಸಿಕೊಂಡಿದೆ. ಬಳ್ಳಾರಿಯ ರೊದ್ದಂ ಜ್ಯುವೆಲರಿ ಮಾಲೀಕ ಗೋವರ್ಧನ್ ಟಿವಿ9ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಯ್ಯಪ್ಪ ಸ್ವಾಮಿ ದೇಗುಲದ ಹೊಸ ಬಾಗಿಲು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಉನ್ನಿಕೃಷ್ಣನ್ ಹೇಳಿದ್ರು. ಹೀಗಾಗಿ 2019ರಲ್ಲಿ ಚಿನ್ನದ ಲೇಪನ ಮಾಡಿಕೊಟ್ಟಿದ್ದೇವೆ. ಯಾವುದೇ ತನಿಖೆಗೆ ಸಹಕಾರ ನೀಡ್ತೇನೆ ಅನ್ನೋದಾಗಿ ಗೋವರ್ಧನ್ ತಿಳಿಸಿದ್ದಾರೆ. ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ ಚಿನ್ನ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಕೂಡ ಕೇರಳ ಎಸ್ಐಟಿ ದಾಳಿಯನ್ನು ನಡೆಸಿದೆ. ಮಲ್ಲೇಶ್ವರಂನಲ್ಲಿರುವಂತಹ ಆರೋಪಿ ಉನ್ನಿಕೃಷ್ಣನ್ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಸಾಕ್ಷ್ಯ ಸಂಗ್ರಹಕ್ಕಾಗಿ ಉನ್ನಿಕೃಷ್ಣನನ್ನ ಕರೆತರಲಾಗಿದೆ. ಶಬರಿಮಲೆಯಲ್ಲಿ ಚಿನ್ನ ಕಳವು ಆರೋಪ ಎದುರಿಸ್ತಾ ಇರುವಂತ ಉನ್ನಿಕೃಷ್ಣನ್ ಖತರ್ನಾಕ್ ಆಗಿದ್ದಾನೆ. 2019ರವರೆಗೆ ಉನ್ನಿಕೃಷ್ಣನ್ ವಿಐಪಿ ಭಕ್ತರಿಗೆ ದೇವರ ದರ್ಶನವನ್ನ ಮಾಡಿಸುವ ಸಂಯೋಜಕನಾಗಿ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಹಲವು ಪ್ರಭಾವಿಗಳ ಸಂಪರ್ಕ ಸಾಧಿಸಿದ್ದ. ಚಿನ್ನದ ಕಳವು ಮಾರಾಟಕ್ಕೆ ಈ ಉನ್ನಿಕೃಷ್ಣನ್ಗೆ ಬಾಬು ಮುರಾರಿ ಸಹಾಯ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೆಆರ್ಪುರಂನಲ್ಲಿರುವ ತ್ರಿವೇಣಿ ನಗರದಲ್ಲಿ ಸಂಭವಿಸಿದ ಸಿಲಿಂಡರ್ ಸ್ಫೋಟದಲ್ಲಿ ವೃದ್ಧೆ ಮೃತಪಟ್ಟಿದ್ದಾರೆ. ಇಂದು ಬೆಳಗ್ಗೆ 7:15ರ ಸುಮಾರಿಗೆ ಶೇಖರ್ ಎಂಬುವವರ ಮನೆಯಲ್ಲಿ ಈ ಘಟನೆ ನಡೆದಿದ್ದು 80 ವರ್ಷದ ಅಕ್ಕಯ್ಯಮ್ಮ ಎಂಬ ವೃದ್ಧೆ ಮೃತಪಟ್ಟಿದ್ದಾರೆ. ಮನೆಯಲ್ಲಿದ್ದ ಕಿರಣ್ ಕುಮಾರ್, ಕಾಂಚನ ಹಾಗೂ ಪಕ್ಕದ ಮನೆಯ ಚಂದನ ಗಾಯಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸಂಭವಿಸಿದ ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಮನೆ ಸಂಪೂರ್ಣ ಧ್ವಂಸವಾಗಿದೆ. ಹಿಂಭಾಗದಲ್ಲಿದ್ದ 3 ಶೆಡ್ ಮನೆಗಳಿಗೂ ಹಾನಿಯಾಗಿದೆ. ಶೆಡ್ ಮನೆಯಲ್ಲಿದ್ದ ಓರ್ವ ಮಹಿಳೆಗೂ ಗಾಯವಾಗಿದೆ. ಗಾಯಾಳುವನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಚಂದನ ಎಂಬುವವರ ಸ್ಥಿತಿ ಗಂಭೀರವಾಗಿದೆ. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದೆ. ಇನ್ನು ಬೆಂಗಳೂರಿನ ಕೆಆರ್ಪುರಂನಲ್ಲಿ ಸಿಲಿಂಡರ್ ಸ್ಫೋಟ ಸಂಭವಿಸಿದ ಸ್ಥಳಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕ ಭಾರತಿ ಬಸವರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮೃತರ ಕುಟುಂಬಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನೆರವು ನೀಡುತ್ತೇನೆ, ಗಾಯಾಳುಗಳ ಚಿಕಿತ್ಸೆ ವೆಚ್ಚವನ್ನು ಕೂಡ ಭರಿಸುತ್ತೇನೆ ಅಂತ ಭಾರತಿ ಬಸವರಾಜ್ ಹೇಳಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಮುಂದುವರೆದಿದೆ. ಸಜಾ ಕೈದಿಯೊಬ್ಬನ ಪತ್ನಿಯೊಬ್ಬರು ರಾಜಾರೋಷವಾಗಿ ಜೈಲು ಪ್ರವೇಶಿಸಿದ್ದಾರೆ. ಕೊಲೆ ಆರೋಪಿ ಸಾದಿಕ್ ಅಹಮದ್ ಎಂಬಾತ ಹೆಂಡತಿ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾನೆ. ಸದ್ಯ ಜೈಲಿನ ಒಳಗಡೆ ಪತಿ ಪತ್ನಿ ಚೇರ್ ಮೇಲೆ ಕುಳಿತಿರುವ ಫೋಟೋ ವೈರಲ್ ಆಗಿದೆ. ಕರ್ನೂಲ್ ಬಸ್ ದುರಂತಕ್ಕೆ ಬೈಕ್ ಸವಾರ ಕಾರಣ ಎಂಬ ಅನುಮಾನ ಮೂಡಿದೆ. ಅಪಘಾತಕ್ಕೂ ಮುನ್ನ ಬೈಕ್ ಸವಾರ ಶಿವಶಂಕರ್ ವೇಗವಾಗಿ ಚಾಲನೆ ಮಾಡಿದ್ದ. ಸ್ಟಂಟ್ ಮಾಡಲು ಹೋಗಿ ರಾತ್ರಿ ಬಸ್ ಡಿಕ್ಕಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಆಂಧ್ರದ ಕರ್ನೂಲ್ ಬಳಿ ಖಾಸಗಿ ಬಸ್ ಬೆಂಕಿಗಾಹುತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಸ್ ಚಾಲಕ ಮಿರಿಯಾಲ ಲಕ್ಷ್ಮಯ್ಯ ಎಂಬಾತನನ್ನ ಇದೀಗ ದಸ್ತಗಿರಿ ಮಾಡಲಾಗಿದೆ. ಪಲ್ನಾಡ್ ನಿವಾಸಿಯಾಗಿರುವಂತಹ ಈತ ಬಸ್ಗೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಪರಾರಿಯಾಗಿದ್ದ. ಕರ್ನೂಲ್ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾಲಕನನ್ನ ಬಂಧಿಸಲಾಗಿದೆ. ಈತನ ಕಳ್ಳಾಟ ಕೂಡ ಬಯಲಾಗ್ತಾ ಇದೆ. ಬಂಧಿತ ಲಕ್ಷಯ್ಯ ನಕಲಿ ಅಂಕಪಟ್ಟಿ ನೀಡಿದ್ದ. ಡ್ರೈವಿಂಗ್ ಲೈಸೆನ್ಸ್ ಅನ್ನ ಈತ ಪಡೆದುಕೊಂಡಿದ್ದ ಅನ್ನೋದು ಗೊತ್ತಾಗಿದೆ. 10ನೇ ಕ್ಲಾಸ್ ಪಾಸ್ ಆಗಿರುವಂತಹ ನಕಲಿ ಅಂಕಪಟ್ಟಿಯನ್ನ ಈತ ಸಲ್ಲಿಸಿರುವುದು ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಮಲತಂದೆಯಿಂದಲೇ 7 ವರ್ಷದ ಮಗಳ ಹತ್ಯೆಯಾಗಿದೆ. ಸಿರಿ ಎಂಬ ಮಗಳನ್ನ ಮಲತಂದೆ ದರ್ಶನ್ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಸಿರಿಗೆ ಹಿಗ್ಗಾಮುಗ್ಗಾ ಥಳಿಸಿ ಉಸಿರುಗಟ್ಟಿಸಿ ಕೊಲೆ ಮಾಡಿ ದರ್ಶನ್ ಪರಾರಿಯಾಗಿದ್ದಾನೆ. ಬೆಂಗಳೂರಿನಲ್ಲಿ ಮಲತಂದೆಯಿಂದ ಕೊಲೆಯಾದ ಮೃತ ಬಾಲಕಿ ಸಿರಿಯ ತಾಯಿ ಶಿಲ್ಪಾ ಗಂಡನಿಂದ ದೂರ ಇದ್ಲು. ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾದ ದರ್ಶನ್ ಹಾಗೂ ಶಿಲ್ಪಾ ನಡುವೆ ಪ್ರೇಮಾಂಕುರವಾಗಿತ್ತು. 4 ತಿಂಗಳ ಹಿಂದಷ್ಟೇ ದರ್ಶನ್ ಜೊತೆ ಶಿಲ್ಪಾ 2ನೇ ಮದುವೆಯಾಗಿದ್ಲಂತೆ. ಬೆಂಗಳೂರಿನಲ್ಲಿ ಮಗಳನ್ನ ಕೊಂದ ಆನೇಕಲ್ ಮೂಲದ ದರ್ಶನ್ ಆಗಾಗ್ಗೆ ಶಿಲ್ಪಾ ಮನೆಗೆ ಬಂದು ಹೋಗ್ತಾ ಇದ್ದ. ಕುಂಬಳಗೋಡಿನ ರಾಮಚಂದ್ರ ಕನ್ನಿಕಾನಗರದಲ್ಲಿರುವ ಶಿಲ್ಪಾ ಮನೆಗೆ ಬರುತ್ತಾ ಇದ್ದ. ಮಗಳನ್ನ ಕೊಂದು ಕಣ್ಮರೆಯಾಗಿರುವ ದರ್ಶನ್ಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪಟ್ಟಣದ ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಅಂಗಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಲೆಕ್ಟ್ರಿಕ್ ಉಪಕರಣ ಬೆಂಕಿಗಾಹುತಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಮೆಹರುಗಳನ್ನು ಕಳವು ಮಾಡಲಾಗಿದೆ. ಕೋರ್ಟ್ನ ಅತ್ಯಂತ ಮುಖ್ಯ ಕೆಲಸಗಳಿಗೆ ಉಪಯುಕ್ತವಾಗ್ತಾ ಇದ್ದ ಸೀಲ್ಗಳನ್ನು ಕಳ್ಳತನ ಮಾಡಲಾಗಿದೆ. ಹಿರಿಯ ಶಿರಸ್ತೇದಾರ್ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಾಗಿದೆ. ಕೋಲಾರದಲ್ಲಿ ಶಾಲೆಗಂತ ಹೋದ 2 ಬಾಲಕಿಯರು ನಾಪತ್ತೆಯಾಗಿದ್ದಾರೆ. ನರಸಾಪುರ ಗ್ರಾಮದ ಶರಣ್ಯ ಹಾಗೆ ದೇವಿ ನಿನ್ನೆ ಬೆಳಿಗ್ಗೆ ಶಾಲೆಗೆ ಅಂತ ಹೋದವರು ಕಣ್ಮರೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಆರೋಪಕ್ಕೆ ಗುರಿಯಾಗಿರೋ ಮೊಹಮ್ಮದ್ ಇಶಾಕ್ ಎಂಬಾತನ ಬಂಧನವಾಗಿದೆ. ಮತಾಂತರಕ್ಕೆ ಒಲ್ಲೆ ಅಂತ ಹೇಳಿರುವಂತಹ ಪ್ರಿಯತಮೆಗೆ ಕೈ ಕೊಟ್ಟಿದ್ದಂತ ಆರೋಪದ ಮೇಲೆ ಇದೀಗ ಅಮೃತಹಳ್ಳಿ ಠಾಣೆ ಪೊಲೀಸರು ಇಶಾಕ್ನನ್ನ ದಸ್ತಗಿರಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಹಿಳೆಯ ಖಾಸಗಿ ಫೋಟೋಗಳನ್ನು ಹರಿಬಿಡುವುದಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಚಂದ್ರಶೇಖರ್ ಎಂಬುವರ ವಿರುದ್ಧ ಬಾಡ್ರಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ.
ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅಕ್ರಮ ಸಂಬಂಧ ಆರೋಪ ಮಹಿಳೆಯನ್ನ ನಗ್ನಗೊಳಿಸಿ ದೌರ್ಜನ್ಯವೆಸಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ತಲೆಗೂದಲನ್ನ ಕತ್ತರಿಸಿ ಸುಣ್ಣ ಹಚ್ಚಿ ಕಾರದ ಪುಡಿ ಎರಚಿ ದೌರ್ಜನ್ಯ ಎಸಗಲಾಗಿದೆ. ಯಾದಗಿರಿಯಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ಪ್ರಕರಣ ಸಂಬಂಧ ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ 11 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಸ್ತೂರಿಬಾಯಿ ಡಾಕಪ್ಪ ಎಂಬುವರನ್ನ ಬಂಧನಗೊಳಿಸಲಾಗಿದೆ. ಇನ್ನುಳಿದ 9 ಮಂದಿ ಆರೋಪಿಗಳು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಈರುಳ್ಳಿ ದರ ಕುಸಿತ ಖಂಡಿಸಿ ಹುಬ್ಬಳ್ಳಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಅಮರಕೋಳದ ಎಪಿಎಂಸಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಎಪಿಎಂಸಿ ಮಾರುಕಟ್ಟೆ ಮುಂದೆ ಈರುಳ್ಳಿ ಸುರಿದು ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಕೂಡಲೇ ಬೆಂಬಲ ಬೆಲೆಯಲ್ಲಿ ಈರುಳ್ಳಿ ಖರೀದಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಟಿವಿ9ನ ಏನ್ ರೋಡ್ ಗುರು ಅಭಿಯಾನದ ಬಳಿಕ ಎಚ್ಚೆತ್ತ ಜಿಬಿಎ ರಾಜಧಾನಿಯ ಹಲವು ರಸ್ತೆಗಳಿಗೆ ತೇಪೆ ಹಚ್ಚೋ ಕೆಲಸ ಮಾಡ್ತಾ ಇದೆ. ಬಾಕಡಿ ರಸ್ತೆ, ಸುಮನಹಳ್ಳಿ ಸುತ್ತಮುತ್ತ ರೋಡ್ಗಳಿಗೆ ಟಾರ್ ಹಾಕ್ತಾ ಇದೆ. ಬೃಹತ್ ಗುಂಡಿಗಳು ಬಿದ್ದು ಹದಗೆಟ್ಟಿದ್ದು ವಾಹನ ಸವಾರರು ಪರದಾಡ್ತಾ ಇದ್ರು. ಇದೀಗ ಇಡೀ ರಸ್ತೆಗೆ ತೇಪೆ ಹಚ್ಚಿ ಗುಂಡಿಯನ್ನ ಮುಚ್ಚಲಾಗ್ತಾ ಇದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿರೋ ಚೌಡೇಶ್ವರಿ ದೇವಾಲಯದ ಹುಂಡಿಗೆ ಕನ್ನ ಹಾಕಲಾಗಿದೆ. ತೊರಗನದೊಡ್ಡಿ ಗ್ರಾಮದಲ್ಲಿರೋ ದೇವಾಲಯದಲ್ಲಿರೋ ಹುಂಡಿ ಹಣ ತಗೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಬಾಗಲಕೋಟೆಯ ನಿರೀಕ್ಷಣಾ ಮಂದಿರಕ್ಕೆ ಸರ್ಕಾರ ಕತ್ತಲೆ ಭಾಗ್ಯ ನೀಡಿದೆ. ಕರೆಂಟ್ ಬಿಲ್ ಕಟ್ಟದ ಹಿನ್ನೆಲೆಯಲ್ಲಿ ಐಬಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿದೆ. ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಬರೋ ನಿರೀಕ್ಷಣಾ ಮಂದಿರವು 11 ಲಕ್ಷ ವಿದ್ಯುತ್ ಬಿಲ್ ಅನ್ನು ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೇರೋಹಳ್ಳಿಯ ಗಾಂಧಿ ಉದ್ಯಾನವನದಲ್ಲಿ ನಡೆದಿರುವಂತಹ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗವಹಿಸಿದ್ರು. ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿದರು. ಡಿಕೆಗೆ ಶಾಸಕ ಎಸ್ಟಿ ಸೋಮಶೇಖರ್ ಸಾಥ್ ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಬೆಳ್ಳಂಬೆಳಗ್ಗೆ ಮಂಜಿನಿಂದ ಆವೃತವಾಗಿತ್ತು. ಮಂಜಿನ ಮುಸುಕಲ್ಲೇ ಭಕ್ತರು ಗೋಪಾಲಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಮಹಾರಾಷ್ಟ್ರದ ಸತಾರದಲ್ಲಿ ವೈದ್ಯ ಆತ್ಮಹತ್ಯೆ ಕೇಸ್ ಗಂಟೆಗೊಂದು ಗಳಿಗೆಗೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ಸುಳ್ಳು ವರದಿ ಸಂಸದರೊಬ್ಬರು ಕೂಡ ವೈದ್ಯಗೆ ಒತ್ತಡ ಹೇರ್ತಾ ಇದ್ರು ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಅಷ್ಟೇ ಅಲ್ಲ, ಬಂಧಿತ ವ್ಯಕ್ತಿಗಳ ವೈದ್ಯಕೀಯ ಪರೀಕ್ಷಾ ವರದಿಯನ್ನ ಕೂಡ ಮಾರ್ಪಾಡು ಮಾಡುವಂತೆ ಒತ್ತಡ ಹೇರಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ವೈದ್ಯ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಪಿಎಸ್ಐ ಸಸ್ಪೆಂಡ್ ಮಾಡಲಾಗಿದೆ. ವೈದ್ಯ ಹಸ್ತದಲ್ಲಿ ಉಲ್ಲೇಖವಾಗಿರುವ ಪೊಲೀಸ್ ಅಧಿಕಾರಿಯನ್ನ ಅಮಾನತುಗೊಳಿಸಲಾಗಿದೆ. ಮತ್ತಿಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಪೊಲೀಸರು ಅವರಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಕಿರುಕುಳ, ಅತ್ಯಾಚಾರದಿಂದಾಗಿ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹಸ್ತದಲ್ಲಿ ಬರೆದು ವೈದ್ಯೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಅದಾನಿ ಕಂಪನಿಯಲ್ಲಿ ಎಲ್ಐಸಿ ಹೂಡಿಕೆಗೆ ಯೋಜನೆ ರೂಪಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಆರೋಪಕ್ಕೆ ಎಲ್ಐಸಿ ಸ್ಪಷ್ಟನೆ ಕೊಟ್ಟಿದೆ. ಎಲ್ಲಾ ಹೂಡಿಕೆ ನಿರ್ಧಾರಗಳನ್ನ ಸಂಸ್ಥೆ ಸಂಪೂರ್ಣವಾಗಿ ಸ್ವತಂತ್ರವಾಗಿ ತೆಗೆದುಕೊಳ್ಳುತ್ತೆ. ಅದಾನಿ ಕಂಪನಿಗಳಿಗೆ ಹಣ ಹೂಡಿಕೆ ಮಾಡಲು ಎಲ್ಐಸಿ ರೂಪುರೇಷೆ ಯೋಜನೆಯನ್ನ ಸಿದ್ಧಪಡಿಸಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ. ದೆಹಲಿಯಲ್ಲಿ ಮತ್ತೆ ವಾಯುಗುಣ ಮಟ್ಟ ವಿಷ ಸ್ಥಿತಿಗೆ ತಲುಪಿದೆ. ಆನಂದ್ ವಿಹಾರ್ ಪ್ರದೇಶದಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ 412ಕ್ಕೆ ಏರಿಕೆಯಾಗಿದೆ. ವಾಯು ಗುಣಮಟ್ಟ ವಿಷಮ ಸ್ಥಿತಿಗೆ ತಲುಪಿದ್ರಿಂದ ನೀರು ಸಿಂಪಡಣೆ ಮಾಡಲಾಗ್ತಾ ಇದೆ. ಉತ್ತರ ಪ್ರದೇಶ ಸಚಿವೆ ಬೇಬಿ ರಾಣಿ ಮೌರ್ಯ ಅವರ ಕಾರು ಅಪಘಾತವಾಗಿದೆ. ಆಗ್ರಾ ಲಕ್ನೋ ಎಕ್ಸ್‌ಪ್ರೆಸ್ ವೇಯಲ್ಲಿ ಕಾರು ಅಪಘಾತವಾಗಿದೆ. ಅದೃಷ್ಟವಶಾತ್ ಸಚಿವೆ ಅಪಾಯದಿಂದ ಪಾರಾಗಿದ್ದಾರೆ. ಶುಕ್ರವಾರ ರಾತ್ರಿ ಲಕ್ನೋಗೆ ತೆರಳುತ್ತಾ ಇದ್ದ ಸಚಿವೆಯ ಕಾರಿನ ಮುಂದೆ ಸಾಗ್ತಾ ಇದ್ದ ಟ್ರಕ್ನ ಒಂದು ಟೈರ್ ಇದ್ದಕ್ಕಿದ್ದಂತೆ ಸಿಡಿದಿದೆ. ಬಳಿಕ ನಿಯಂತ್ರಣ ತಪ್ಪಿ ಸಚಿವರ ಕಾರಿಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ಬಳಿಕ ಬೇಬಿ ರಾಣಿ ಮೌರ್ಯ ಅವರನ್ನ ಮತ್ತೊಂದು ವಾಹನದಲ್ಲಿ ಲಕ್ನೋಗೆ ಕಳುಹಿಸಿಕೊಡಲಾಗಿದೆ. ದೆಹಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಅಪಾರ ಪ್ರಮಾಣದ ಚಿನ್ನದ ಬಿಸ್ಕೆಟ್ ವಶಕ್ಕೆ ಪಡೆಯಲಾಗಿದೆ. ಯಾಂಗೂನ್ನಿಂದ ಆಗಮಿಸಿದ ಮಹಿಳೆಯಿಂದ 997 ಗ್ರಾಂ ತೂಕದ 6 ಚಿನ್ನದ ಬಿಸ್ಕೆಟ್ ಅನ್ನು ಜಪ್ತಿ ಮಾಡಲಾಗಿದೆ. ಒಳ ಉಡುಪಿನಲ್ಲಿ ಚಿನ್ನದ ಬಿಸ್ಕೆಟ್ಗಳನ್ನು ಸಾಗಿಸ್ತಾ ಇದ್ದಾಗ ಮಹಿಳೆ ಸಿಕ್ಕಿಬಿದ್ದಿದ್ದಾಳೆ. ಥಾಯ್ಲೆಂಡ್ನ ರಾಜಮಾತೆ ಸಿರಿಕೆತ್ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಅವರು ಬ್ಯಾಂಕಾಕ್ನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬಡವರ ಪರ ಪರಿಸರ ಸಂರಕ್ಷಣೆ ಕಾರ್ಯಗಳಿಂದ ಸಿರಿಕಿತ್ ಹೆಸರುವಾಸಿಯಾಗಿದ್ದರು. 1932ರಲ್ಲಿ ಜನಿಸಿದ್ದ ಸಿರಿಕಿತ್ ಅವರು 66 ವರ್ಷಗಳ ಕಾಲ ಥಾಯ್ಲೆಂಡ್ ರಾಣಿಯಾಗಿದ್ದರು. ವಿಶ್ವಕಪ್ ಪಂದ್ಯವಾಡುವುದಕ್ಕೆ ಮಧ್ಯಪ್ರದೇಶದ ಇಂದೋರ್ಗೆ ಆಗಮಿಸಿದ್ದ ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ. ಗಜ್ರಾನಾ ರಸ್ತೆಯಲ್ಲಿ ಬೆಳಗ್ಗೆ ಕೆಫೆಗೆ ತೆರಳುತ್ತಾ ಇದ್ದಾಗ ಬೈಕ್ನಲ್ಲಿ ಬಂದ ಆರೋಪಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದ. ಸದ್ಯಕ್ಕೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ.